ಗವರ್ನರ್ ಅನುಮತಿಯನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಾಸಿಕ್ಯೂಷನ್ ರದ್ದುಗೊಳಿಸುವಂತೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾನೂನು ಹೋರಾಟಕ್ಕೆ ಸಿದ್ಧರಾದಂತೆ ಕಾಣಿಸ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದೇಶ ರದ್ದುಗೊಳಿಸುವಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವರು ಆಲ್ರೆಡಿ ಕಾನೂನು ಸಲಹೆಯನ್ನ ಪಡೆದಿದ್ದಾರೆ ಎಕ್ಸ್ಪರ್ಟ್ಸ್ಗಳ ಜೊತೆ. ಇವತ್ತು ದೆಹಲಿಯಿಂದ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಕಪಿಲ್ ಸಿಬಲ್ ಕೂಡ ಬರಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರ ಜೊತೆಗೂ ಕೂಡ ಚರ್ಚೆ ಆಗುತ್ತೆ. ಆದರೆ ನೆನ್ನೆ ಈ ಬಗ್ಗೆ ನ್ಯೂಸ್ ಫಸ್ಟ್ ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಹೈಕೋರ್ಟ್ ಮೊರೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಅಂತ. ಅದರಂತೆ ಇವತ್ತು ರಿಟ್ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಆದೇಶವನ್ನೇನು ಕೊಟ್ಟಿದ್ದಾರಲ್ಲ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಅದನ್ನ ರದ್ದುಗೊಳಿಸಿ ಅನ್ನುವಂತಹ ಅರ್ಜಿಯನ್ನ ಇವರು ಸಲ್ಲಿಕೆ ಮಾಡಿದ್ದಾರೆ. ಯಾಕೆ ರದ್ದುಗೊಳಿಸಬೇಕು ಅನ್ನೋದಕ್ಕೆ ಇವರು ಕಾರಣಗಳನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಇದೆಲ್ಲ ಆದ ನಂತರ ಹೈಕೋರ್ಟ್ ಇಂದ ಯಾವ ಆದೇಶ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಮಧ್ಯಪ್ರದೇಶದ ಹಳೆಯ ಕೇಸನ್ನ ಗವರ್ನರ್ ಉಲ್ಲೇಖಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ರು. ಅದಾದ ನಂತರ ರಾಜ್ಯದಲ್ಲಿ ಸಾಕಷ್ಟು ಹೋರಾಟಗಳು ಕೂಡ ಆಗ್ತಾ ಇದೆ, ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ, ಪರ ವಿರೋಧ ಪ್ರತಿಭಟನೆಗಳು ಆಗ್ತಾ ಇದೆ. ಸಿಎಂ ವಿರುದ್ಧದ ಬದಲಾಗಿ ಸಿಎಂ ಪರವಾಗಿ ರಾಜ್ಯದ ಎಲ್ಲಾ ಭಾಗದಲ್ಲೂ ಜಾಸ್ತಿ ಪ್ರತಿಭಟನೆಗಳು ಆಗ್ತಿರೋದನ್ನ ನಾವು ಗಮನಿಸಬಹುದು. ಅದು ಕಾಂಗ್ರೆಸ್ನ ಕಾರ್ಯಕರ್ತರಾಗಿರಬಹುದು, ಸಿದ್ದರಾಮಯ್ಯ ಅವರ ಅಭಿಮಾನಿಗಳಾಗಿರಬಹುದು, ಕುರುಬ ಸಂಘಗಳಾಗಿರಬಹುದು. ಆದರೆ ಈಗ ಹೈಕೋರ್ಟ್ ಮೆಟ್ಟಿಲೇರಿರೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ವಿಷ್ಣು ಪ್ರಸಾದ್ ನೀಡ್ತಾರೆ. ವಿಷ್ಣು, ನಾವು ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಹೈಕೋರ್ಟ್ ಮೊರೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಅಂತ. ಸೊ ಅದು ಆ ಕೆಲಸ ಇವತ್ತಾಗಿದೆ. ಸೊ ಮುಂದಿನ ಪ್ರೊಸೀಜರ್ಸ್ಗಳು ಏನೇನಿರುತ್ತೆ, ಹೇಗಿರುತ್ತೆ? ಖಂಡಿತ ಸಭಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿವಿಲ್ ಇನ್ ನೇಚರ್ ಅಂತ ಹೇಳಿ ಈಗ ಒಂದು ಅರ್ಜಿಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಆರ್ಟಿಕಲ್ 226 ಮತ್ತೆ 227 ಅಡಿಯಲ್ಲಿ ಈಗ ಸಿದ್ದರಾಮಯ್ಯ ಅವರ ಪರ ವಕೀಲರು ಈಗ ಒಂದು ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಮಾಜಿ ಎಎಜಿ ಆಗಿದ್ದಂತಹ ಪೊನ್ನಣ್ಣ ಅವರ ಆಫೀಸಿಂದ ಈ ಒಂದು ಅರ್ಜಿ ಸಲ್ಲಿಕೆ ಆಗಿರುವಂತದ್ದು. ವಕೀಲರಾಗಿರುವಂತಹ ಶತಬಿ ಶಿವಣ್ಣ ಅವರ ಟೀಮ್ ಏನಿದೆ ಈ ಒಂದು ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನ ಕೂಡ ಮಾಡಿದೆ. ಸುಮಾರು 47 ಪುಟಗಳ ಈ ಒಂದು ಅರ್ಜಿಯನ್ನ ಈಗ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಈಗ ಕೋರ್ಟ್ ಮಾಡಿದ್ದಾರೆ. ಸದ್ಯದ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಈಗ ಸಿವಿಲ್ ಇನ್ ನೇಚರ್ ಅಂತ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಈಗಾಗಲೇ ಕೇವಿಯಟ್ ಸಲ್ಲಿಕೆ ಆಗಿದೆ. ಮೊದಲನೇದು ಒಂದು ಕಡೆ 3 ಜನ ದೂರುದಾರರು ಇಲ್ಲಿ ದೂರು ಕೊಟ್ಟಿರುವಂತದ್ದು. ಪ್ರದೀಪ್ ದೂರು ಕೊಟ್ಟಿದ್ದಾರೆ, ಟಿ.ಜೆ. ಅಬ್ರಾಮ್ ದೂರು ಕೊಟ್ಟಿದ್ದಾರೆ, ಮತ್ತೋರ್ವ ವ್ಯಕ್ತಿ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಕೂಡ ಈಗ ದೂರು ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರದೀಪ್ ಅವರು ಈಗ ನಿನ್ನೆನೆ ಒಂದು ಕೇವಿಯಟ್ ಅರ್ಜಿಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಈಗಷ್ಟೇ ಟಿ.ಜೆ. ಅಬ್ರಾಮ್ ಅವರು ಮತ್ತೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಕೂಡ ಈಗ ಹೈಕೋರ್ಟ್ ನಲ್ಲಿ ಕೇವಿಯಟ್ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗ್ತಿದ್ದಾರೆ. ಈ ರೀತಿ ಕೇವಿಯಟ್ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಯಾವುದೇ ರಿಟ್ ಅರ್ಜಿ ಬಂದಂತಹ ಸಂದರ್ಭದಲ್ಲಿ ಕೋರ್ಟ್ ಏಕಾಏಕಿ ಮೊದಲನೇ ದಿನವೇ ಅರ್ಜಿಯ ವಿಚಾರಣೆ ನಡೆಸಿ ಏನೋ ಸ್ಟೇ ಕೊಡೋದಕ್ಕೆ ಅವಕಾಶ ಇರಲ್ಲ. ಯಾಕಂತಂದ್ರೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುವಂತದ್ದು. ಅದ್ರಲ್ಲಿ ಪ್ರಮುಖವಾಗಿ ಪ್ರದೀಪ್ ಅವರು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಹೇಳಿರೋದೇನಂತಂದ್ರೆ ನಮ್ಮ ಪರವಾಗಿ ವಾದವನ್ನ ಕೇಳಿದ ನಂತರ ನೀವು ತೀರ್ಮಾನವನ್ನ ಕೈಗೊಳ್ಳಬೇಕು. ಅದರಲ್ಲಿ ಪ್ರಮುಖವಾಗಿ ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಆ ಪರ್ಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಈಗ ಇನ್ನೊರು ಪ್ರತಿವಾದಿಯಾಗಿರುವಂತಹ ಸಿದ್ದರಾಮಯ್ಯ ಅವರು ರೆಡಿ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡಂತಹ ವೇಳೆಯಲ್ಲಿ ನಮ್ಮ ವಾದವನ್ನು ಕೂಡ ಆಲಿಸಿ ಅದಾದ ನಂತರ ನೀವು ಆದೇಶವನ್ನು ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಸಲ್ಲಿಸುವಂತಹ ಕೆಲಸವನ್ನ ಎರಡು ಕಡೆ ವಕೀಲರು ಮಾಡುವಂತದ್ದು. ಈ ಮೂಲಕ ಒಂದು ಕಡೆ ಕೇವಿಯಟ್ ಇರುವುದರ ಹಿನ್ನೆಲೆಯಲ್ಲಿ ಅರ್ಜಿಯ ವಿಚಾರಣೆ ನಡೆಸಿಯೇ ಕೋರ್ಟ್ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ಅಂಶ ನೋಡೋದಾದ್ರೆ ಈಗ ಸಿದ್ದರಾಮಯ್ಯ ಸಲ್ಲಿಸುವಂತ ಪ್ರೇಯರ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಅವ್ರ ಇಂಟ್ರಿಮ್ ಪ್ರೇಯರ್ ಕೇಳ್ತಿರೋದೇನಂತಂದ್ರೆ ಸ್ಟೇ ದ ಆಪರೇಷನ್ ಆಫ್ ದಿ ಇನ್ಪ್ಲಗ್ಡ್ ಆರ್ಡರ್ ಬೈ ದಿ 16/8/2024 ಅಂದ್ರೆ ಗವರ್ನರ್ ಅವರು ಕೊಟ್ಟಿರುವಂತಹ 16ನೇ ತಾರೀಕೇನು ಅವರು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ ಆ ಒಂದು ಅನುಮತಿಗೆ ತಡೆಯನ್ನ ನೀಡಬೇಕು ಅನ್ನುವಂಥದ್ದು ಮೊದಲನೇ ಅವರು ಪ್ರೇಯರ್ ಆಗಿರುವಂತದ್ದು. ಅದರ ಜೊತೆಗೆ ಕೋರ್ಟ್ ನಿಂದ ನಮಗೆ ಪರವಾಗಿ ಆದೇಶವನ್ನು ಕೊಡಬೇಕು ಅನ್ನೋ ಮನವಿಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ. ರೈಟ್ ವಿಷ್ಣು, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.